ವೆಲ್ಕಮ್ ಬ್ಯಾಕ್ ಟು ಕೋಟೆನ್ಗಲ್ ಚಾನಲ್. ಇವತ್ತಿನ ಸಂಡೇ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಚಾನಲ್ನ ಫಸ್ಟ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಗೈಸ್, ನಾನಿವತ್ತು ಸಂಡೇ ನನ್ನ ಫ್ರೆಂಡ್ ಅಂದರೆ ನನ್ನ ತಮ್ಮ ಊರ ಕಡೆಯಿಂದ ಬಂದಿದ್ದ ಎಕ್ಸಾಮ್ ಬರೆಯೋಕ್ಕಂತ ಹೇಳಿ. ಸೊ ಅವನು ಸ್ಯಾಟರ್ಡೇ ಬಂದಿದ್ದ. ಸೊ ನನಗೆ ಸ್ಯಾಟರ್ಡೇ ಹೇಳಿದ್ದ, ಅಕ್ಕ ಬನ್ನಿ ಅಕ್ಕ ಹೊರಗಡೆ ಅಂತ ಹೇಳಿ ಮೀಟಾಗಿ ಅಂತ. ಹಾಗೆ ನನಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಸಂಡೇ ನನಗೆ ಲೀವ್ ಇತ್ತು. ಹಾಗೆ ಇವತ್ತು ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀನಿ. ಹಾಗೆ ಹೋಗಿ ಮಾತಾಡಿಸ್ಕೊಂಡು ಅಲ್ಲೇ ಎಲ್ಲಾದರೂ ಊಟ ಮಾಡಬೇಕು ಇವಾಗ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಗೈಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಇವಾಗ ಗಾಡೀಲಿ ಟ್ರಾವೆಲ್ ಮಾಡ್ತಾ ಇಲ್ಲ. ಲಾಸ್ಟ್ ಫ್ರೈಡೇ ಬಂದು ನಂದು ಕನ್ನಡಕ ಒಡೆದೋಗಿತ್ತು. ಹಾಗಾಗಿ ನನಗೆ ಟ್ರಾವೆಲ್ ಮಾಡೋದು ಕಷ್ಟ ಆಗುತ್ತೆ ಟೂ ವೀಲರಲ್ಲಿ. ಹಾಗೆ ನಾನು ಅಂದ್ಕೊಂಡೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋಣ ಅಂತ ಹೇಳಿ. ಆಲ್ರೆಡಿ ಕ್ಲಿನಿಕ್ಗೆ ಹೋಗಿ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಕನ್ನಡಕನ ಸೆಲೆಕ್ಟ್ ಮಾಡಿ ಬಂದಿದ್ದೀನಿ. ಇನ್ನೇನು ಇವತ್ತು ಅಥವಾ ನಾಳೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಅದನ್ನು ಇವತ್ತು ಆದರೆ ಇವತ್ತು ಕಾಲ್ ಮಾಡಿದರೆ ಅಲ್ಲಿ ಹೋಗಿ ತೊಗೊಂಬರಬೇಕು. ಇವಾಗ ನಾನು ಮಡಿವಾಳಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಮಡಿವಾಳದಲ್ಲಿ ಎಕ್ಸಾಮ್ ಮುಗಿಸ್ಕೊಂಡು 1 ಗಂಟೆಗೆ ಬಾ ಅಂತ ಹೇಳಿದ್ದ. ಇವಾಗ ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಅವನ್ನ ಬರೋದನ್ನು ವೇಟ್ ಮಾಡ್ತಾ ಇದ್ದೀನಿ. ಇಲ್ಲೇ ನಿಂತಿದ್ದೀನಿ. ಯಾವ ಕಡೆಯಿಂದ ಬರ್ತಾನೆ ಅಂತ ಗೊತ್ತಿಲ್ಲ. ಅವನು ಈ ಕಡೆ ಹೊಸದಾಗಿ ಬರ್ತಾ ಇರೋದು. ಹಾಗೆ ನಾನು ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಅವನು ಬರಲಿ, ಮತ್ತು ಇಲ್ಲೇ ಎಲ್ಲಾದರೂ ಪಕ್ಕ ಹೋಗಿ ಊಟ ಮಾಡಬೇಕು. ಸೊ ಬಂದ ಲಗೇಜೆಲ್ಲ ಹಿಡ್ಕೊಂಡು ಅವನು ನಾಚಿಗೆ ಆಗ್ತಿತ್ತು ವೀಡಿಯೋ ಮಾಡುವಾಗ. ಸೊ ಗೈಸ್, ನಾವಿಲ್ಲೇ ಒಂದು ಹೋಟ್ಲಲ್ಲಿ ಬಿರಿಯಾನಿ ಕಬಾಬ್ ಎಲ್ಲ ತಿಂದ್ಕೊಂಡು ಮತ್ತು ಅಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೊರಟಿದ್ದೀವಿ ಇವಾಗ. ಹೇಳಿದ್ದೆ ನಾನು ಅವನಿಗೆ ನೈಟಲ್ಲಿ ಸ್ಲೀಪರ್ ಕೋಚ್ ಮಾಡಿ ಹೋಗೋ ಅಂತ ಹೇಳಿ. ಸೊ ಅವನಿಗೆ ಬೇಡ ಅಂತೆ, ನಾಳೆನೇ ಬೆಳಗ್ಗೆ ಡ್ಯೂಟಿ ಇದ್ದ ಕಾರಣ ಬೇಗ ಹೋಗಬೇಕು ಅಂತ ಹೇಳ್ತಿದ್ದ. ಹಾಗೆ KSRTC ಬಸ್ಸಲ್ಲಿ ಎಲ್ಲಾದರೂ ಹೋಗ್ತೀನಿ ಅಂತ. ಹಾಗೆ ಅಲ್ಲಿಂದ ಆಟೋ ಮಾಡಿಕೊಂಡು ನಾವು ಮೆಜೆಸ್ಟಿಕ್ಗೆ ಹೋದ್ವಿ. ಅವನ್ನ ಬಸ್ ಸ್ಟ್ಯಾಂಡಲ್ಲಿ ಬಿಟ್ವಿ. ಬಸ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, 5 o'clock ಆಗುತ್ತೆ ಅಂತ ಹೇಳಿದರು. ಸೊ ಅವನ ಅಲ್ಲೇ ಬಸ್ ಹತ್ತಿ ಹೋಗ್ತೇನೆ ಅಂತ ಹೇಳಿದ್ದ. ಹಾಗೆ ನಾನು ರಿಟರ್ನ್ ಅಲ್ಲಿ ಕಾಫಿ ಕುಡ್ಕೊಂಡು ಅಲ್ಲಿಂದ ಇವಾಗ ನನ್ನ ಏರಿಯಾ ಕಡೆ ಹೊರಟಿದ್ದೀನಿ. ಇದೇ ಫಸ್ಟ್ ಟೈಮ್, ಅಂದರೆ ಒಂದು 2-3 ಸತಿ ಆಗಿರ್ಬೋದು. ನನ್ನ ಫ್ಯಾಮ್ಲಿ ಬಂದಾಗ ಮೆಜೆಸ್ಟಿಕ್ ಕಡೆ ಹೋಗಿದ್ದೆ, ಮತ್ತು ಇವತ್ತೇ ಹೋಗ್ತಾ ಇರೋದು ಆ ಕಡೆ. ಹಾಗೆ ನಾನು ಆ ಕಡೆ ಒಬ್ಬಳೇ ಹೋದಾಗ ಏನು ಕ್ಯಾರಿ ಮಾಡಿ ಅಲ್ಲಿ ಏನು ಪರ್ಚೇಸ್ ಮಾಡಿ ತೊಗೊಂಬರಲ್ಲ, ಒಬ್ಬಳೇ ಹೋಗ್ತೀನಲ್ಲ, ಹಾಗೆ ಭಯ ಆಗುತ್ತೆ. ಯಾರಾದರೂ 2-3 ಇದ್ರೆಲ್ಲ ಹೋಗಿ ಏನಾದರೂ ತೊಗೊಂಬರ್ಬೋದು. ಹಾಗೆ ನನ್ನ ಗಾಡಿನ ನಾನು ಇಲ್ಲಿ ಶೆಲ್ ಪೆಟ್ರೋಲ್ ಬಂಕಲ್ಲಿ ಫ್ರೆಂಡ್ ಕೈಲಿ ಕೊಟ್ಟಿದ್ದೆ. ಹಾಗೆ ಇವಾಗ ನಾನು ಅಲ್ಲೇ ಇರೋದು ನಂದು ಆ ಕ್ಲಿನಿಕ್, ಐ ಕ್ಲಿನಿಕ್ಕು. ಅಲ್ಲಿ ಹೋಗಿ ಇವಾಗ ನಾನು ತೊಗೊಂಬರಬೇಕು. ಹಾಗೆ ಶೆಲ್ಲಿಗೆ ಹೋಗಿ ಅಲ್ಲಿಂದ ಗಾಡಿ ಇಟ್ಕೊಂಡು ಇವಾಗ ಐ ಕ್ಲಿನಿಕ್ ಹೋಗ್ತಾ ಇದ್ದೀನಿ. ಕಾಲ್ ಮಾಡಿದ್ದೆ, ರೆಡಿ ಆಗಿದೆ ಅಂತ ಹೇಳಿದರು. ಇವಾಗ ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗಿ ತೊಗೊಬೇಕು. ಸೊ ಸ್ವಲ್ಪ ಕಷ್ಟ ಆಗುತ್ತೆ ಗಾಡಿ ಬಿಡೋಕ್ಕೆ, ಯಾಕೆಂದರೆ ಅಷ್ಟೊಂದು ಕಾಣಿಸಲ್ಲ, ನನಗೆ ದೂರ ಸ್ವಲ್ಪ ಕಾಣಿಸಲ್ಲ. ಇವಾಗ ಫೈನಲಿ ನಾನು ಇಲ್ಲಿ ಬಂದೆ. ನಾನಿವಾಗ ಕೊಟ್ಟಿರೋದು ಇಲ್ಲೇ ಎನ್ಹಾನ್ಸ್ ಐ ಕೇರ್ ಅಂತ ಹೇಳಿ. ಲಾಸ್ಟ್ ಟೈಮು ನಾನು ಇಲ್ಲೇ ಒಂದು ಪರ್ಚೇಸ್ ಮಾಡಿದ್ದೆ ಸ್ಪೆಕ್ಸ್ನ. ಸೊ ಚೆನ್ನಾಗಿದೆ, ಅವ್ರದ್ದು ಕ್ವಾಲಿಟಿ ಸರ್ವಿಸ್ ಎಲ್ಲನೂ ಚೆನ್ನಾಗಿದೆ. ಇವಾಗ ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಒಳಗಡೆ ಹೋಗಿ ತೊಗೊಂಬರೋಣ. ಸೊ ಗೈಸ್, ಫೈನಲಿ ನಾನು ಇವಾಗ ಇದರೊಳಗೆ ಹೋಗಿ ನಾನು ಸ್ಪೆಕ್ಸ್ನ ತೊಗೊಂಡೆ. ಲಾಸ್ಟ್ ಟೈಮ್ ಬಂದಾಗ ನನಗೆ ತುಂಬ ಕಷ್ಟ ಆಗಿತ್ತು, ಯಾಕೆಂದರೆ ನನಗೆ ಯಾವುದು ಸಿಗ್ತಾ ಇರಲಿಲ್ಲ ಕರೆಕ್ಟಾಗಿ, ಫ್ರೇಮ್ ಅಂತ ತೊಗೊಂಡಿರಲಿಲ್ಲ. ಆದರೆ ಈ ಸತಿ ನಾನು ತೊಗೊಳ್ಳೇಬೇಕಾದ ಪರಿಸ್ಥಿತಿ ಬಂತು, ಯಾಕೆಂದರೆ ಕನ್ನಡಕ ಒಡೆದೋಗಿತ್ತಲ್ಲ. ಹಾಗೆ ಗೈಸ್, ನನಗಂತೂ ಇವರ ಸರ್ವಿಸ್ ತುಂಬಾ ಇಷ್ಟ ಆಯಿತು. ಕ್ವಾಲಿಟಿ ವೈಸ್ ಆಗಲಿ ಎಲ್ಲನೂ ಚೆನ್ನಾಗಿತ್ತು. ಗೈಸ್, ಇಲ್ಲಿ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಕ್ಕೆ ನನಗೆ ಇವಾಗ ಲೆನ್ಸ್ ಕ್ಲೀನರ್ ಅಂತ ಹೇಳಿ 130 rupees ಬರ್ತಿದ್ದು ಫ್ರೀಯಾಗಿ ಕೊಟ್ಟರು. ಆಮೇಲೆ ಇದು ಬಾಕ್ಸ್ ಕೂಡ ನನಗೆ ಇಷ್ಟ ಆಯಿತು. ಈ ಒಂದು ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಗೈಸ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.